ಸರ್ಕಾರ ಯಾವುದೇ ವಿಚಾರವಾಗ್ಲೂ ಕಾವೇರಿ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಲ್ಲ, ಕೆಲವೊಂದು ವಿಚಾರದಲ್ಲಿ ಕೆಣಕುತ್ತೆ. ಮೇಡಮ್, ಇಟ್ಸ್ ಆಲ್ ಬಿಕಾಸ್ ಆಫ್ ಆರ್ ಪೊಲಿಟಿಷಿಯನ್ಸ್ ಅಷ್ಟೇ. ಸಿಂಪಲ್ ಲಾಜಿಕ್. ಇವ್ರು ಸ್ಟ್ರಾಂಗ್, ಏಕೆಗೆ ಅವ್ರು ಸ್ಟ್ರಾಂಗ್ ಆಗಿಲ್ವಾ? ಇವ್ರು ಯಾಕೆ ಸ್ಟ್ರಾಂಗ್ ಆಗ್ತಾ ಇಲ್ಲ ಹಂಗಾರೆ? ಈಗ ಆಸ್ ಯು ಸೆಡ್ ಬಂಗಾರಪ್ಪ ಪೀರಿಯಡಲ್ಲಿ ಬಿಡಲಿಲ್ಲ ಅವರು, ಹಂಗಾರೆ ಅವ್ರು ಒಬ್ಬರೇನಾ ಆಸ್ ಅ ಸಿ ಎಮ್ ಇಲ್ಲಿ ಫೈಟ್ ಮಾಡಿದ್ದು? ಹಂಗಾರೆ ಇವ್ರು ಯಾರೂ ಸಿ ಎಮ್ಮೇ ಅಲ್ವಾ? ಇನ್ಕ್ಲೂಡಿಂಗ್ ಬಿ ಜೆ ಪಿ ಐಮ್ ಸೇಯಿಂಗ್. ಅವ್ರಿಗೂ ಗಟ್ಸ್ ಇರಬೇಕು. ಸೊ ನಾನು ಆ್ಯಸ್ ಅ ಪಾಲಿಟಿಕ್ಸ್ ನಾನು ಮಾತಾಡ್ತಾ ಇಲ್ಲ, ಇದು ನಮ್ಮ ನೀರದು. ಸೊ ವಿ ಹ್ಯಾವ್ ಟು ಫೈಟ್ ಫಾರ್ ಇಟ್. ಅದು ಬಿಟ್ಬಿಟ್ಟು ಇವರು ಅವರಲ್ಲೇನೋ ಎದುರಿಸಿದ ತಕ್ಷಣ ಇವರು ಎದುರ್ಕೊಂಡು ನೀರು ಬಿಡೋದು, ಇಲ್ಲ ಅಲ್ಲಿ ಸುಪ್ರೀಂ ಕೋರ್ಟ್ ಯಾಕೆ ಇವ್ರು ಕ್ವಶನ್ ಮಾಡೋಕ್ಕಾಗಲ್ವ ಸುಪ್ರೀಂ ಕೋರ್ಟ್ಗೆ? ನಮಗೆ ನೀರಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ನೀರು ಬಿಡೋದು? ಅದನ್ನೇ ಹೇಳ್ತಾ ಇರೋದು ಮೇಡಮ್. ದಟ್ ಇಸ್ ವಾಟ್ ದೀಸ್ ಪೀಪಲ್ ಆರ್ ನಾಟ್ ಎನ್ಕರೇಜಿಂಗ್ ದಮ್. ಸಿ ಇಫ್ ಐ ಹ್ಯಾವ್ ಅ ಲಾಯರ್ ಫಾರ್ ಮೈ ಕೇಸ್, ಐ ಹ್ಯಾವ್ ಟು ಪುಷ್ ಹಿಮ್ ಅಪ್. ಅವ್ನಿಗೆ ಅವ್ನ ಫೀಸ್ ಹೋಗ್ತಾ ಇರುತ್ತೆ ಆಟೋಮೆಟಿಕ್ಕಾಗಿ. ಅವ್ನು ಫೈಟ್ ಮಾಡಲಿ ಬಿಡಲಿ, ಅವ್ನ ಫೀಸ್ ನಾವು ಕೊಡ್ತೀವಿ. ಸೊ ವಿ ಹ್ಯಾವ್ ಟು ಪುಷ್ ಹಿಮ್ ಅಲ್ವಾ? ಇಲ್ಲಪ್ಪ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂತಲೇ ಹೇಳು ಅಂತ ಹೇಳಬೇಕು. ಇವ್ರು ಅದು ಹೇಳಲ್ಲ. ಇವರು ಇಲ್ಲಿ ದುಡ್ಡು ಮಾಡೋದ್ರಲ್ಲಿ ಎಲ್ಲಿ ಏನು ಮಾಡಬೇಕು, ಯಾರು ಜನಕ್ಕೆ ಹಿಂಸೆ ಕೊಡಬೇಕು ಅಲ್ಲಿ ನೋಡ್ತಾ ಇರ್ತಾರೆ. ನೀರಿನ ವಿಚಾರವಾಗಿ ಹೇಳ್ತಾ ಇರೋದು. ಸತ್ಯೇಂದ್ರ ದುಬೆ ಅಂತ ಒಳ್ಳೆ ಅಧಿಕಾರಿ ಇದ್ದರು ನದಿ ಜೋಡಣೆ ಮಾಡೋದಕ್ಕೆ. ಅಂಥ ಅಧಿಕಾರಿನೇ ಇವ್ರು ಯು ಪಿ ಎ ಗೌರ್ಮೆಂಟ್ ಜಯಲಲಿತಾ ಒಂದು ಟೀ ಕಪ್ ಕೊಟ್ಟಿದ್ದಕ್ಕೆ ಸೋನಿಯಾ ಗಾಂಧಿ ಹೊರಟೋದ್ರು. ಗೌರ್ಮೆಂಟ್ ಬಿದ್ದೋಯ್ತು, ಅದು ಪ್ರಾಜೆಕ್ಟ್ ಅಲ್ಲೇ ಬಿತ್ತು. ಅಂಥ ಒಳ್ಳೆ ಮನುಷ್ಯನ ಅವ್ರು ಎಲ್ಲೋ ಒಂದು ಕಡೆ ರೋಡ್ ಪ್ರಾಜೆಕ್ಟ್ಗೆ ಹಾಕಿದ್ರು. ಇವ್ರಿಗೆ ಯಾರಿಗೂ ಈ ಸಮಸ್ಯೆ ಬಗೆಹರಿಸೋಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಮೇಡಮ್. ಸಮಸ್ಯೆಗಳು ಉದ್ಭವ ಮಾಡಿ ಇವ್ರ ಜೀವನ ಎಲ್ಲ ನಡೆಸ್ಕೊಳ್ಳೋಕ್ಕೋಸ್ಕರ ರಾಜಕೀಯಗಳು ಮಾಡ್ತಾವ್ರೆ ಅಷ್ಟೇ. ಸುಮ್ಮನೆ ನಮ್ಮಂಥ ಕುರಿಗಳು ಎಲ್ಲಿ ಸಿಗ್ತಾರೆ ಜನಗಳಂತವ್ರು? 2 ದಿವಸ ಆಗ್ತಾರೆ, ತಿರ್ಗಾ ತಣ್ಣಗಾಗ್ತಾರೆ. ಇವ್ರ ಸಮಸ್ಯೆ ಇರೋದನ್ನು ಇವಾಗ ಒಳ್ಳೆ ಪ್ರಧಾನಿ ಇದ್ದಾರೆ, ಕುತ್ಕೊಂಡು ಬಗೆಹರಿಸ್ಕೋಬೋದು. ಇದೇನು ದೊಡ್ಡ ಇಶ್ಯೂ ಅಲ್ಲ, ಸಣ್ಣ ಇಶ್ಯೂ. ನಾವೇ ಅಡ್ಜಸ್ಟ್ ಮಾಡಿ ಅಕ್ಕಪಕ್ಕದವ್ರು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ನದಿ ಜೋಡಣೆ ಮಾಡಲಿ, ಇವ್ರ ಸಹಕಾರಗಳು ಕೊಡಲಿ, ಜಾಗಗಳು ಬಿಟ್ಕೊಡ್ಲಿ, ಇವ್ರು ಸಂಪಾದನೆ ಮಾಡಿರೋ ಜಾಗಗಳು ಬಿಟ್ಕೊಡ್ಲಿ ಆಗಲಿ. ಜನಗಳು ಚೆನ್ನಾಗಿರ್ಬೇಕಂದ್ರೆ ಜನಗಳು ನಾವು ಚೆನ್ನಾಗಿದ್ಬಿಟ್ರೆ ಅವ್ರಿಗೆ ಮರ್ಯಾದೆ ಇಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ ಅವರು? ಯಾವುದೇ ಒಂದು ಸಮಸ್ಯೆಗಳು ಹುಟ್ಟಾಗ್ತಾ ಇರ್ತಾರೆ. ಸ್ಟ್ರೈಕ್ ಮಾಡೋರು ಮಾಡ್ತಾ ಇರ್ಬೋದು ಪಾಪ. ಇದೆಲ್ಲ ಸಮಸ್ಯೆಗಳೇ ನಮ್ಮ ಜನತೆಗೆ, ದುಡಿಯೋರು, ಅವತ್ತು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ತೊಂದರೆ, ವ್ಯವಹಾರಸ್ಥರಿಗೆ ತೊಂದರೆ, ಇದನ್ನೇ ನಂಬ್ಕೊಂಡು ಜೀವನ ಮಾಡೋರಿಗೆ, ಲೇಬರ್ಸಿಗೆ ತೊಂದರೆ. ಇಶ್ಯೂ ಅಂದರೆ ನಾವೇನು ರಾತ್ರಿ ಹೊತ್ತು ಕಾಯ್ಕೊಂಡಿರ್ತೀವಿ, ರಾತ್ರಿ ನೀರು ಬಿಟ್ಟ ಅಂತೇಳಿ ನಮ್ಗೆ ಗೊತ್ತಾಗತ್ತಾ ಹೇಳಿ? ಇದು ತಪ್ಪೇನಂದರೆ, ಒಳ್ಳೆ ಪ್ರಧಾನಿ ಯಾವಾಗ ಮಾಡಿದ್ರು ಅದನ್ನು ಇವ್ರು ಎಕ್ಸೆಪ್ಟ್ ಮಾಡಿಲ್ಲ. ಇವಾಗ ಒಳ್ಳೆ ಪ್ರಧಾನಿ ಇದ್ದಾರೆ, ನಮ್ಮ ಸಮಸ್ಯೆಗಳು ಬಗೆಹರಿಬೇಕಂತ ತಮಿಳ್ನಾಡವ್ರೇನು ಬೇರೆಯವರೆಲ್ಲ ನಮ್ಮವರೇ. ಇವಾಗ ನಮ್ಮ ಹತ್ರದ ಅವರು ಕೊಡೋಣ, ಅವರದನ್ನು ನಾವು ತಗೊಳ್ಳೋಣ. ಒಳ್ಳೆ ಪ್ರಧಾನಿ ಇರೋವಾಗ ನಾವು ತಗೋಬೇಕು. ಇದ್ರಲ್ಲಿ ರಾಜಕೀಯ ಬೆರೆಸಬಾರ್ದು. ಹೌದು ಮೇಡಮ್, ಖಂಡಿತವಾಗ್ಲೂ ಅದನ್ನು ಹೌದು ಮೇಡಮ್, ಅಂಥವ್ರನ್ನ ನಾವು ಒಳ್ಳೆ ರೀತಿಗೆ ತಗೊಬರ್ಬೇಕು ದಾರಿನ. ಇಲ್ಲಿ ನಾವು ಒಟ್ಟಿಗೆ ಇರ್ತೀವಿ, ಪೊಲಿಟಿಕಲ್ ಅವರು ಇರಲ್ವಲ್ಲ. ಅವ್ರು ಬೆಳೆ ಬೇಯ್ಬೇಕಂದ್ರೆ ಏನು ಮಾಡ್ತಾರೆ? ನಮ್ಮಂಥವ್ರನ್ನ ಬೀದಿಗೆ ಬಿಡ್ತಾರೆ. ಜಸ್ಟ್ ಲೈಕ್ ಸ್ಟ್ರೈಕರ್ ತಗೊಂಡು ಪಾನ್ ನೋಡ್ದಂಗೆ ಕೇರಂ ಬೋರ್ಡಲ್ಲಿ ಚೆಲ್ಲಾಪಿಲ್ಲಿ ಆಗಿಬಿಡ್ತಾರೆ. ಬಂಗಾರಪ್ಪ ಅಂತ ನೀವು ಹೇಳಿದ್ರಲ್ಲ, ಅಂಥ ಮನುಷ್ಯ ನಮ್ಗೆ ಸಿಗಲ್ಲ. ಅದ ಮುಂಗೋಪಿ ಆದ್ರೂ ಅವತ್ತು ತಗೊಂಡ ಡಿಸಿಷನ್ ಏನಿದೆ ಇವತ್ತು ನಮಗೆ ಹೆಮ್ಮೆ. ಹೌದು, ಅವ್ರು ಮಾಡಿದ್ದಂತೂ ನಾವು ಹಳೆಯ ರಾಜಕಾರಣಿಗಳು ಮಾಡಿರೋದಂತ ಇವತ್ತು ಹೊಸ ರಾಜಕಾರಣಿಯಿಂದ ಏನು ನಿರೀಕ್ಷೆ ಮಾಡೋಕ್ಕಾಗಲ್ಲ.